ಶಿವಲಿಂಗದ ಮೇಲೆ ಕಾಲಿಟ್ಟಿರುವ ಈ ಭಕ್ತ ಯಾರು? ಸುಮಾರು ವರ್ಷಗಳ ಹಿಂದೆ ಈ ಕಥೆ ಪಕ್ಕದ ಆಂಧ್ರಪ್ರದೇಶದ ಕಾಳಹಸ್ತಿಯಲ್ಲಿ ಅಲ್ಲಿನ ಕಾಡಿನ ಬೇಡರ ದಿನ್ನ ಭಕ್ತಿಯ ಎಲ್ಲ ನೀತಿಗಳನ್ನು ಮುರಿದಿದ್ದರು. ದಿನ್ನ ಬಹಳ ಶಕ್ತಿಶಾಲಿಯಾಗಿದ್ದ ಹಾಗೂ ಶಾಸ್ತ್ರಗಳ ಬಗ್ಗೆ ಗೊತ್ತಿರಲಿಲ್ಲ. ಒಂದು ದಿನ ಕಾಡಿನಲ್ಲಿ ಒಂದು ದೇವಾಲಯದಲ್ಲಿ ಶಿವಲಿಂಗ ನೋಡ್ತಾರೆ. ಅವರಿಗೆ ಅನಿಸುತ್ತೆ, ಇದೇ ನನ್ನ ಭಗವಂತ ದೇವರು ಮತ್ತು ಇಲ್ಲಿ ಒಬ್ಬರೇ ಇದ್ದಾರೆ ಹಾಗೂ ಶಿವಾಗಿರಬಹುದು ಅಂತ. ದಿನ ಹಾಗೆ ಶಿವಲಿಂಗವನ್ನು ತನ್ನ ದೇವರು ಅಂದುಕೊಂಡು ದಿನ ಬೇಟೆ ಆಡಿ ರಾತ್ರಿ ಹೊತ್ತಲ್ಲಿ ಶಿವಲಿಂಗದ ಹತ್ತಿರ ಬರುತ್ತಿದ್ದರು. ಅವರಿಗೆ ಆ ಶಿವಲಿಂಗದ ಮೇಲೆ ಅಗಾಧ ಭಕ್ತಿ ಹಾಗೂ ಪ್ರೀತಿ ಇತ್ತು. ಬರುವ ಸ್ವರ್ಣಮುಖಿ ನದಿ ನೀರನ್ನು ತನ್ನ ಬಾಯಲ್ಲಿ ತುಂಬಿಕೊಂಡು ಬಂದು ಶಿವಲಿಂಗದ ಮೇಲೆ ಸುರಿಯುತ್ತಿದ್ದನು ಹಾಗೂ ತಿನ್ನೋದಕ್ಕೆ ಅಂತ ಸ್ವತಃ ಬೇಟೆ ಆಡಿದ ಮಾಂಸವನ್ನು ಪ್ರಸಾದವಾಗಿ ಶಿವಲಿಂಗಕ್ಕೆ ಪ್ರತಿದಿನ ಇಡುತ್ತಿದ್ದರು. ದೇವಾಲಯದ ಅರ್ಚಕರು ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಬಂದು ನೋಡ್ತಾರೆ. ಶಿವಲಿಂಗದ ಹತ್ತಿರ ಮಾಂಸ ಹಾಗೂ ಮೂಳೆಗಳನ್ನು ನೋಡಿ ಹೀಗೆ ಮಾಡಿದವರ ಬಗ್ಗೆ ಬಹಳ ದುಃಖ ಪಡುತ್ತಾರೆ ಮತ್ತು ಕೋಪಗೊಳ್ತಾರೆ. ಪ್ರತಿದಿನ ಬಂದು ಅದನ್ನೆಲ್ಲ ಸ್ವಚ್ಛ ಮಾಡುತ್ತಿದ್ದರು. ಶಿವಲಿಂಗವನ್ನು ಕೇಳ್ತಾ ಇದ್ದರು. ಈಗ ದಿನ ಅರ್ಚಕರ ಕನಸಿನಲ್ಲಿ ಶಿವ ಹೇಳ್ತಾರೆ, ಕೋಪಿಸಿಕೊಳ್ಳಬೇಡ, ಹೊತ್ತು ಕುಳಿತು ನೋಡು, ನಿನಗೆ ಒಬ್ಬ ಭಕ್ತನ ಶ್ರದ್ಧಾ ಭಕ್ತಿ ತೋರಿಸ್ತೀನಿ ಅಂತ. ಅದೇ ರಾತ್ರಿ ಅರ್ಚಕರು ಹೊತ್ತು ಕೂತು ಕಾಯ್ತಾ ಇರ್ತಾರೆ. ಕಣ್ಣಪ್ಪ ನಿತ್ಯದ ಹಾಗೆ ಶಿವಲಿಂಗ ಪೂಜೆ ಮಾಡಕ್ಕೆ ಬರ್ತಾರೆ. ಆಗ ಅಚಾನಕ್ಕಾಗಿ ಶಿವಲಿಂಗದ ಒಂದು ಕಣ್ಣಲ್ಲಿ ರಕ್ತ ಬರೋಕ್ಕೆ ಶುರುವಾಗುತ್ತೆ. ಗಾಬರಿಯಿಂದ ಕಣ್ಣಪ್ಪ ಆ ಕಣ್ಣಿಗೆ ಗಿಡಮೂಲಿಕೆ ಔಷಧಿ ಹಾಕ್ತಾರೆ. ಆದರೂ ನಿಲ್ಲಲ್ಲ. ಕೊನೆಗೆ ಕಣ್ಣಪ್ಪ ಒಂದು ಯೋಚನೆ ಉಳಿಯುತ್ತೆ. ತನ್ನ ಕಣ್ಣನ್ನು ಕೊಡಲು ಕೊನೆಗೆ ಅದರಿಂದಾಗುವ ನೋವನ್ನು ಲೆಕ್ಕಿಸದೆ ತನ್ನ ಒಂದು ಕಣ್ಣನ್ನು ಕಿತ್ತು ಶಿವಲಿಂಗದ ರಕ್ತ ಬರುತ್ತಿದ್ದ ಜಾಗಕ್ಕೆ ಇಟ್ಟು ನೋಡ್ತಾರೆ. ಚಮತ್ಕಾರ, ರಕ್ತ ಕೂಡಲೇ ನಿಂತು ಹೋಗುತ್ತೆ. ಅದೇ ಸಮಯದಲ್ಲಿ ಇನ್ನೊಂದು ಕಣ್ಣಿಂದ ರಕ್ತ ಬರೋದಕ್ಕೆ ಶುರುವಾಗುತ್ತೆ. ಕಣ್ಣಪ್ಪ ಅಂದ್ಕೊಳ್ತಾರೆ, ಇನ್ನೊಂದು ಕಣ್ಣನ್ನು ಸಮಸ್ಯೆ ಇದೆ ಅಂತ. ಕೂಡಲೇ ತನ್ನ ಇನ್ನೊಂದು ಕಣ್ಣನ್ನು ಕೀಳಲು ಕಾಲಿನ ಹೆಬ್ಬೆಟ್ಟನ್ನು ಗುರುತು ಮಾಡಿಕೊಂಡು ತನ್ನ ಇನ್ನೊಂದು ಕಣ್ಣನ್ನು ಕಿತ್ತು ಅಲ್ಲಿ ಇಡ್ತಾರೆ. ಇದನ್ನೆಲ್ಲ ನೋಡ್ತಿದ್ದ ಅರ್ಚಕರಿಗೆ ಆಶ್ಚರ್ಯವಾಗುತ್ತೆ. ಆಗ ಕಣ್ಣಪ್ಪನ ಈ ಭಕ್ತಿಯನ್ನು ಮೆಚ್ಚಿ ಸಾಕ್ಷಾತ್ ಶಿವ ಪ್ರತ್ಯಕ್ಷವಾಗಿ ಕಣ್ಣಪ್ಪನನ್ನು ಒಪ್ಪಿಕೊಳ್ತಾರೆ. ಅಂದಿನಿಂದ ಬೇಡರ ದಿನ್ನ ಬೇಡರ ಕಣ್ಣಪ್ಪ ಎಂದು ಲೋಕಪ್ರಸಿದ್ಧಿಯಾದರು.